ನನ್ನ ಸೊಸೆ ಕಡೆಯಿಂದ ಬಂದಿರೋ ಜನ ಅಂದ್ರೆ ಸುಮ್ನೆನಾ? ಇವ್ರ ಪರಿಚಯದವರು ಇವಳಷ್ಟೇ ಒಳ್ಳೆಯವರಾಗಿರ್ತಾರೆ. ಸರಿ, ಹಾಗಾದ್ರೆ ಎಲ್ಲ ಸರಿಯಾಗಿದ್ರೆ ಇವತ್ತೇ ನಿಮ್ ಡೀಲ್ ಮುಗಿಸ್ಕೊಂಡ್ ಬಂದ್ಬಿಡಿ ರಾಮಣ್ಣ. ಹೌದು ರೀ, ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ? ಸರಿ ಸಂಗೀತ, ಹಿಂದೆ ಮುಗಿಸ್ಕೊಂಡು ಹೋಗ್ತದೆ. ಮನಸ್ವಿನಿ, ಅಂತೂ ಇಂತೂ ಭೂಮಿಗೆ ಸರಿ ಚೋಕ್ ಕೊಟ್ಟೆ. ನೀನ್ ಕೊಟ್ಟಿರೋ ಚೋಕಗಳು ಹೆದ್ರೋಗ್ಬಿಟ್ಲು. ಪರವಾಗಿಲ್ಲ, ನಿನಗೂ ತಲೆ ಇದೆ. ಹಾ, ಈ ಹುಡುಗಿ ಸೂಪರ್ ಫಾಸ್ಟ್ ಆಗಿದ್ದಾರೆ. ಅಲ್ಲ, ನಿಮ್ಮಪ್ಪನಿಗೆ ಇವರು ಇನ್ವೆಸ್ಟರ್ನ ಹೇಗೆ ಹುಡ್ಕೊಂಬಂದ್ಲು? ಹೇಳಿ ಕೇಳಿ ಅನಾಥಾಶ್ರಮದಲ್ಲಿ ಬೆಳೆದವ ಅಂತ ಹೇಳ್ತಾಳೆ. ಹೇಗೆ ಸಾಧ್ಯ ಈಗೆಲ್ಲ? ಅನಾಥೆ ಕೊಟ್ಟದಲ್ಲಿ ಬೆಳೆದವಳು ಕೋಟ್ಯಾಧೀಶ್ವರ ಕಾಂಟ್ಯಾಕ್ಟ್ ಹೇಗೆ ಬೆಳೆಸ್ಕೊಂಡಿರ್ತಾಳೆ? ಇನ್ನು 25 ವರ್ಷ ಕಂಪ್ಲೀಟ್ ಆಗದೆ ಇರೋ ಹುಡುಗಿನ ನಂಬಿ ಅದ್ ಯಾವನೋ 25 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ? ನನ್ನ ಪೊಲೀಸ್ ಬ್ರೈನ್ ಬೇರೆನೇ ಹೇಳ್ತಿದೆ ಸತ್ಯಣ್ಣ. ನನ್ನ ಪ್ರಕಾರ ಇವಳ ಬ್ಯಾಕ್ ಗ್ರೌಂಡ್ ಬೇರೆನೇ ಇದೆ. ಅದೇನು ಅಂತ ನಾನು ಆದಷ್ಟು ಬೇಗ ಪತ್ತೆ ಹಿಡಿತೀನಿ. ರಾಣಾಗೆ ಕಾಲ್ ಮಾಡಿದ್ದೆ. ಬ್ಯಾಂಕ್ ಓಪನ್ ಆಗ್ತಿದ ತಕ್ಷಣ ರಾಮ್ಗೆ ಹಣ ಸಿಗುತ್ತೆ ಅಂತ ಹೇಳಿದ್ರು. ರಾಮ್ಗೆ ರಾಣಾ ಕಡೆಯಿಂದ ಹೋಗೋ ದುಡ್ಡು ಬ್ಲ್ಯಾಕ್ ಮನಿನೇ ಆಗಿರ್ಬೇಕು. ಇಂಥದ್ದೇ ಕಾರಣ ಅಂತ ಏನಾದ್ರು ಇದೆಯಾ ಮೇಡಮ್? ಸಂಗೀತ, ಆ ಸಂಗೀತನ್ಗೆ ಯಾವಾಗ್ಲೂ ತನ್ನ ಗಂಡನ ಪ್ರಾಮಾಣಿಕತೆ ಬಗ್ಗೆ ತುಂಬಾ ದುರಹಂಕಾರ ಇದೆ. ಅವಕಾಶ ಸಿಕ್ಕಿದ್ರೆ ಸಾಕು ಅದ್ರ ಬಗ್ಗೆನೇ ಶಂಕ ಹುಟ್ತಾ ಇರ್ತಾಳೆ. ರಮಣ್ ನನ್ ಗಂಡ ರಾಮ್ ತರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿತ್ತು. ಅದು ಬಿಟ್ಟು ಈ ಅಡ್ಡದಾರಿ ಯಾಕೆ ಹಿಡಿಯಕ್ ಹೋದ ಅಂತ ಹೇಳಿದ್ದನ್ನೇ ಪದೇ ಪದೇ ಹೇಳಿ ಹೇಳಿ ನನ್ನ ಗಾಯದ ಮೇಲೆ ಮಸಾಲೆ ಅರಿತಿದ್ಲು. ಅವಳಿಗೇನ್ ಗೊತ್ತಾಗ್ಬೇಕು? ನಮ್ಮಂತವ್ರ ಆಸೆ, ಆಕಾಂಕ್ಷೆ, ಆ ಫ್ರಸ್ಟ್ರೇಷನ್ ಎಲ್ಲ. ಅದಕ್ಕೆ ಈ ಡೀಲು ಬರೀ ರಾಮ್ ಮತ್ತೆ ಭೂಮಿ ಮಧ್ಯೆ ಬೆಂಕಿ ಹಚ್ಚೋದ್ ಮಾತ್ರ ಅಲ್ಲ, ಆ ರಾಮ್ನ ಒಂದು ಕೆಟ್ಟ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸ್ಬೇಕು. ಆಮೇಲೆ ಅವನ್ ಪ್ರಾಮಾಣಿಕತೆ, ಅವನ್ ನೈತಿಕತೆ ಎಲ್ಲ ಎಲ್ಲಿ ಹೋಯ್ತು ಅಂತ ಜನ ಎಲ್ಲ ಚಪ್ಪಾಳೆ ಹೊಡ್ಕೊಂಡು ನಗ್ಬೇಕು. 20 ವರ್ಷಗಳ ಹಿಂದೆ ನನ್ನ ಗಂಡನ ಬಂದ ಸ್ಥಿತಿನೇ ಆ ರಾಮ್ಗೂ ಬರ್ಬೇಕು. ಅವನ್ ಕತ್ತಿಗೂ ಹಗ್ಗ ಬಿಗಿದ್ಕೊಳ್ಬೇಕು. ಆಗ ಈ ಮನೆಯಲ್ಲಿ ತುಂಬಾ ಜನರಿಗೆ ನನ್ ಪಾಠ ಕಲಿಸ್ದಾಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಆ ರಾಮ್ಗೆ ಬ್ಯಾಂಕ್ ಇಂದ ವೈಟ್ ಮನಿ ಹೋಗಲೇಬಾರ್ದು. ಅರ್ಥ ಆಯ್ತು ಮೇಡಮ್, ನೀವ್ ಹೇಳ್ದಾಗೆ ಎಲ್ಲ ನಡೆಯುತ್ತೆ. ಮನಸ್ವಿನಿ, ನೀವ್ ಇಲ್ಲಿದ್ಯಾ? ನಿನ್ನ ಅಲ್ಲೆಲ್ಲ ಹುಡುಕ್ತಿದ್ದೆ ನಾನು. ಏನಾಗ್ಬೇಕಿತ್ತು? ಅತ್ತೆ ಏನೋ ಹೇಳ್ತಿದ್ರು. ಅದು ದೇವಿನಿ ಚಿಕ್ಕಮ್ಮ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ರು. ಅಪ್ಪು ತುಂಬಾ ಸೆನ್ಸಿಬಲ್, ಅವ್ರ ಜೊತೆ ತುಂಬಾ ಬೇರಿ. ಅಂಜು ಇದನ್ನ ಅರ್ಥ ಮಾಡ್ಕೊಳ್ದೆ ದೇಶ ಬಿಡ್ಬೇಕಾಯ್ತು. ಅಪ್ಪು ಮಾತನ್ನ ವೇದ ವಾಕ್ಯ ತರ ಪಾಲ್ಸು ಅಂತ ಹೇಳ್ತಾ ಇದ್ರು. ಅದಕ್ಕೆ ನನಗ ಅತ್ತೆ ಅಂದ್ರೆ ತುಂಬಾ ಇಷ್ಟ. ಇಡೀ ಮನೇಲಿ ನನಗ ಅತ್ತೆನೇ ಫೇವ್ರೇಟ್. ಅಯ್ಯೋ ಸರಿ ಅಪ್ಪು, ನೀವ್ ಮಾತಾಡಿ, ನಾ ಹೊರಟೆ. ಇನ್ ಯಾವಾಗ ನೀನು ನನ್ ಮಾತನ್ನ ವೇದ ವಾಕ್ಯ ತರ ಪಾಲಿಸೋದು? ಅದೇ ಆ ಭೂಮಿನ ಈ ಮನೆಯಿಂದ ಆಚೆ ಕಳ್ಸೋದ್ರ ಬಗ್ಗೆ. ರಾಮ್ ಅವನಿಗೆ ಇನ್ವೆಸ್ಟರ್ ಕಡೆಯಿಂದ ಹಣ ಕೊಡಿಸ್ಬೇಕು, ಅದು ಮುಗಿದ್ಬಿಡ್ಲಿ. ಅದಾದ್ಮೇಲೆ ಮುಂದಿಂದು ಆ ಭೂಮಿನ ಈ ಮನೆಯಿಂದ ಓಡಿಸೋದೇ ನಮ್ ಕೆಲ್ಸ. ಓಕೆ, ಹಲೋ, ನಾನಮ್ಮ ದೊಡ್ಡಗುರುಗಳ ಶಿಷ್ಯ. ಅವತ್ತು ಸೀತಾರಾಮ ಕಲ್ಯಾಣ ದಿನ ಮುಸ್ಕ ಹಾಕೋಬೇಕು ಅಂತ ಹೇಳಿದವರು. ನಮಸ್ಕಾರ ಗುರುಗಳೇ. ಅತ್ತೆ ಫೋನ್ ಟ್ರೈ ಮಾಡಿದ್ರಾ? ಅವ್ರ ಫೋನ್ ಸಿಗ್ಲಿಲ್ಲ ಅಂತ ನನ್ ಫೋನ್ ಹಿಂಗ್ ಮಾಡಿದ್ರಾ? 1 ನಿಮಿಷ ಇರಿ, ಕೊಡ್ತೀನಿ. ನಿಮ್ಮ ಹತ್ರನೇ ಮಾತಾಡ್ಬೇಕಿತ್ತು ತಾಯಿ. ಸೀತಾರಾಮ ಕಲ್ಯಾಣ ದಿನ ಮುಸ್ಕು ಹಾಕ್ಸ್ಬಾರ್ದಾಗಿತ್ತು ನಾನು. ನಿಮ್ದು ನಿಮ್ ಗಂಡಂದು ತದ್ವಿರುದ್ಧ ಜಾತಕ. ಕೊಟ್ಟಿರೋ ಜಾತಕನೇ ಸುಳ್ಳು, ಜೊತೆಗೆ ಸಾಯಿಬ್ರು ನಾನು ನಿಜವಾದ ಗಂಡ ಹೆಂಡ್ತಿನೂ ಅಲ್ಲ. ಆದ್ರೂ ಮುಸ್ಕ ಹಾಕ್ಸಿ ಮದ್ವೆ ಮಾಡ್ಸೋ ತರ ದೋಷ ನಿಮ್ ಜಾತಕದಲ್ಲಿ ಇರ್ಲಿಲ್ಲ. ಹೌದಾ? ಮತ್ತ್ಯಾಕ್ ನೀವ್ ಮುಸ್ಕಾಕ್ಸಿದ್ರಿ? ನಿಮ್ ಜೊತೆಗೆ ಅವತ್ತು ಮದ್ವೆಗ್ ಬಂದಿರೋ ಅಶ್ವಿನಿ ಅನ್ನೋರ್ ಮಾತು ಕೇಳಿ ಇಂತ ಕೆಲಸ ಮಾಡ್ದೆ. ನಿಮ್ಮ ಸೊಸೆ ಜಾತಕ ಅಷ್ಟು ಶುಭವಾಗಿಲ್ಲ. ಜಾತಕದಲ್ಲಿ ಒಂದಾದ್ಮೇಲೊಂದು ಗಂಡಾಂತರ ಕಾಣಿಸ್ತಿದೆ. ತಾಳಿ ಕಟ್ಟಿಸ್ಕೊಳ್ಳೋವರೆಗೂ ಗಂಡನಿಗಾಗ್ಲಿ ಗಂಡಿನ ಮನೆಯವ್ರಿಗಾಗ್ಲಿ ನಿಮ್ಮ ಸೊಸೆ ಮುಖ ತೋರಿಸ್ಬಾರ್ದು. ದೊಡ್ಡ ಗುರುಗಳ ದಿವ್ಯ ದೃಷ್ಟಿಗೆ ಎಲ್ಲಾನು ಗೊತ್ತಾಗುತ್ತೆ. ಅಂಥದ್ರಲ್ಲಿ
ನೀವ್ ಹೇಗಿಂತ ಕೆಲಸ ಮಾಡಿದ್ರಿ? ಅಷ್ಟು ದುರಾಸೆ ಹುಟ್ಟಿಸ್ಬಿಟ್ರು ಅಶ್ವಿನಿ. ಈಗ ಗುರುಗಳು ನನ್ನ ದೂರ ಇಟ್ಟಿದ್ದಾರೆ. ನನಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ಈ ವಿಷಯನ ನಿಮ್ಗೆ ತಿಳಿಸಿ ನಿಮ್ಮನ್ನ ಎಚ್ಚರಿಸಕ್ ಹೇಳಿದ್ರು. ಅಶ್ವಿನಿ ಉದ್ದೇಶ ಏನಿದೆ ಗೊತ್ತಿಲ್ಲ, ಆದ್ರೆ ಅವರಿಂದ ನಿಮ್ ಮನೆತನನ ನೀವೇ ಕಾಪಾಡ್ಕೋಬೇಕು ಅಂತ ಗುರುಗಳು ಹೇಳೋದಕ್ಕೆ ಹೇಳಿದ್ದಾರೆ. ಈ ವಿಷಯ ದೊಡ್ಡವ್ರ ಗಮನಕ್ಕೆ ತಂದ್ರೆ ನನಗ್ ಮರ್ಯಾದೆ ಇರಲ್ಲ. ದಯವಿಟ್ಟು ನಿಮ್ಮಲ್ಲೇ ಇರ್ಲಮ್ಮ. ನಮಸ್ಕಾರ. ಇದನ್ನ ಮೊದ್ಲು ಸಾಹೇಬ್ರ ಹತ್ರ ಹೇಳ್ಬೇಕು. ಬೇಡ ಬೇಡ, ಒಂದ್ ವೇಳೆ ನಾನ್ ಸಾಹೇಬ್ರ ಹತ್ರ ಹೇಳಿದ್ರೆ ಅವ್ರು ಪೊಲೀಸ್ ರೀತಿಲೇ ಎನ್ಕ್ವೈರಿ ಮಾಡ್ತಾರೆ. ಬೇಡ, ಮೊದ್ಲು ನಾನು ಅಶ್ವಿನಿ ಹತ್ರ ಮಾತಾಡ್ತೀನಿ. ಆಮೇಲೆ ಸಾಹೇಬ್ರ ಹತ್ರ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ತೀನಿ. ಇವತ್ತು ರಾಣಾ ಜೊತೆ ಮಾತುಕತೆ ಫೈನಲ್ ಆಗ್ಬಿಟ್ರೆ ಮುಂದಿನ ತಿಂಗಳೇ ಪ್ರೊಡಕ್ಷನ್ ಶುರು ಮಾಡ್ಬೋದು ಶ್ರವಣ್. ರೀ, ನಿಮ್ ಮುಖದಲ್ಲಿ ಇಂತ ಉತ್ಸಾಹ ನೋಡಿ ಎಷ್ಟು ದಿನ ಆಗೋಗಿತ್ತು ರೀ. ಚೀನಾ ಚೀನಾ ಹೋಗೇನು? ಒಂದೇ ಒಂದ್ ನಿಮಿಷ, ಮನಸ್ವಿನಿ ಅವರು ಟೀ ಕೇಳಿದಾರೆ, ಕೊಟ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ. ಮನಸ್ವಿನಿ ಅವರೇ, ನೀವು ಕೆಳಗಡೆ ಟೀ ಕುಡಿದೆ ಬಂದ್ರಿ, ಅದಕ್ಕೆ ಟೀ ತಂದಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮನ್ನ ಒಂದ್ ಮಾತು ಕೇಳ್ಬೋದಾ? ಕೇಳಿ. ನೀವ್ ಇಷ್ಟು ವರ್ಷನೂ ಆಶ್ರಮದಲ್ಲೇನ ಬೆಳೆದಿದ್ದು, ಇಲ್ಲ ಮಧ್ಯ ಯಾರಾದ್ರೂ ಶ್ರೀಮಂತರು ನಿಮ್ನ ದತ್ತು ತಗೊಂಡಿದ್ರಾ? ಇಲ್ಲ, ಆಶ್ರಮದಲ್ಲೇ ಬೆಳೆದಿದ್ದು. ಅಲ್ಲ, ತಪ್ಪು ತಿಳ್ಕೊಬೇಡಿ, ಸಲೀಸಾಗಿ ಅಷ್ಟು ದೊಡ್ಡ ಕಾರ್ನ ನೀವು ಓಡಿಸ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಸತ್ಯನ ಫ್ಲಾನ್ ಕರೆಕ್ಟ್ ಆಗಿ ಹಿಡಿದಿದ್ದಾಳೆ. ಶೋರುಕಿದ ಇವತ್ತು ಇಲ್ಲಿ ಸುಮ್ಮನೆ ನಿಂತ್ಕೊಂಡು ಕಾಮೆಂಟ್ರಿ ಕೇಳೋಣ. ಯಾಕೆ ಅನಾಥಾಶ್ರಮದಲ್ಲಿದ್ದವರು ಡ್ರೈವಿಂಗ್ ಕಲಿಬಾರ್ದ? ಹಾಗಲ್ಲ, ಅನಾಥಾಶ್ರಮದಲ್ಲಿ ಕಾರ್ ಓಡಿಸೋದೆಲ್ಲ ಹೇಳ್ಕೊಡ್ತಾರ? ನನಗ್ ಗೊತ್ತಿರ್ಲಿಲ್ಲ, ನೀವ್ ಹೇಳಿದ್ರೆ ನಾನ್ ಕೇಳಿ ತಿಳ್ಕೊತೀನಿ. ಇವಳು ಗಂಡನಿಗ್ ಬಂದ ಅನುಮಾನ ಈಗ ಇವಳಿಗೂ ಬಂತ. ಛೇ, ನಾಜೂಕಾಗಿ ನಿಭಾಯಿಸ್ಬೇಕು. ಆಶ್ರಮ ಬಿಟ್ಟ ಮೇಲೆ ಕಲ್ತಿರೋದು ನಾನು. ಆದ್ರೆ ನೀವ್ ಅನಾಥಾಶ್ರಮನ ತೀರಾ ಇತ್ತೀಚೆಗಲ್ವಾ ನೀವು ಬಿಟ್ಟಿರೋದು? ಅದು ಈ ಊರಿಗೆ ನರ್ಸಾಗಿ ಬಂದ ಮೇಲೆ? ಹಾಗಾಗಿ ನೀವೆಲ್ಲ ಹೇಳ್ಕೊಂಡಿರೋದು. ಮನಸ್ವಿನಿ ಅವರೇ, ನೀವ್ ಕಾರ್ ಓಡ್ಸಿದ್ ನೋಡಿದ್ರೆ ತುಂಬಾ ವರ್ಷದಿಂದ ನೀವ್ ಕಾರ್ ಓಡ್ಸೋದಕ್ ಗೊತ್ತು, ಅದ್ರಲ್ಲಿ ಪಳಗಿದೀರಾ ಅನ್ನೋ ರೀತಿ ಇತ್ತದು. ನೀವು ಕೂಡ ಅದನ್ನೇ ಅಲ್ವಾ ಹೇಳಿದ್ದು? ಕಾರ್ನ ನಿನ್ಮೇಲೆ ಹತ್ತಿಸ್ಬಿಟ್ಟೆ ಅಂತ ಭಯ ಪಟ್ಕೊಂಡ್ಯಾ ಅಂತ ಕೇಳಿದ್ರಲ್ಲ, ಅದು ಅಲ್ದೆ ನೀವ್ ಹೇಳಿದ್ರಲ್ಲ, ಡೋಂಟ್ ವರಿ, ನನ್ಗೆ ಡ್ರೈವಿಂಗ್ ಸ್ಕಿಲ್ಸ್ ಗೊತ್ತಿದೆ ಅಂತ ಹೇಳಿದ್ರಿ. ಈ ಕಂಟ್ರೋಲು ಇಷ್ಟು ಕಡಿಮೆ ಟೈಮಲ್ಲಿ ಹೇಗ್ ಬರಕ್ ಸಾಧ್ಯ? ಅಂದ್ರೆ ನನ್ನ ಯೋಚನೆ ಅಷ್ಟೇ. ಇದು ಯೋಚನೆನಾ ಅಥವಾ ಡೌಟಾ? ಡೌಟ್ ಅನ್ಕೊಂಡೆ ಹೇಳಿ, ಪರವಾಗಿಲ್ಲ. ನಾನ್ ಯಾಕೆ ಹೇಳ್ಬೇಕು? ಹಾ, ಅಲ್ಲ, ನೀನು ನಿಮ್ ಗಂಡನ್ ತರ ನನ್ ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ ಹೇಗೆ? ಅದನ್ನ ಪ್ರೂವ್ ಮಾಡೋದಕ್ಕೆ ನನ್ ಗಂಡ ಇದ್ದಾರೆ. ಆದ್ರೆ ಏನಾದ್ರೂ ಡೌಟ್ ಬಂದ್ರೆ ಅದನ್ನ ಅಲ್ಲೇ ಆಗ್ಲೇ ಆ ಕ್ಷಣದಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದು ನನ್ ಕ್ಯಾರೆಕ್ಟರ್. ನೀನು ನೀವು ಮನಸ್ವಿನಿ ಅಲ್ಲ ಅನ್ನೋದಾದ್ರೆ ಸೈಲೆಂಟ್ ಆಗಿ ಇಲ್ಲಿಂದ ಕಳಿಸ್ಕೊಂಡ್ಬಿಡಿ. ಇಲ್ಲ ಅಂದ್ರೆ ನನ್ ಗಂಡ ಮುಂದೊಂದಿನ ನೀವು ಫ್ರಾಡು ಅಂತ ಪ್ರೂವ್ ಮಾಡಿದ್ರೆ ನೀವು ಮೊದ್ಲು ಎದುರಿಸ್ಬೇಕಾಗಿರೋದು ನನ್ನನ್ನ. ಯಾಕಂದ್ರೆ ಶ್ರವಣ್ ಸಾಹೇಬ್ರು ನನಗ ಅಪ್ಪನ ಕರ. ನನ್ನ ಅಪ್ಪಂಗೆ ಯಾವಳು ಅವ್ರ ಮಗಳು ಅಂತ ಸುಳ್ಳು ಹೇಳ್ಕೊಂಬಂದು ನನ್ನ ಅಪ್ಪನ ಭಾವನೆಗಳ ಜೊತೆ ಯಾರಾದ್ರೂ ಆಟ ಆಡಿದ್ರೆ ಈ ಭೂಮಿ ಸಹಿಸ್ಕೊಳ್ಳೋದಿಲ್ಲ. ಇನ್ನು ಸೀತಾರಾಮ ಕಲ್ಯಾಣ ವಿಷಯಕ್ಕೆ ಬರ್ತೀನಿ. ಸೀತಾರಾಮ ಕಲ್ಯಾಣದ ದಿವ್ಸ ಮುಸ್ಕಾಕಿ ಮದ್ವೆ ನಡಿಬೇಕು ಅಂತ ಗುರುಗಳ ಶಿಷ್ಯರ ಹತ್ರ ಹೇಳ್ಸಿದ್ದು ನೀನೇ ಅಂತೆ. ನಿನ್ ಜೊತೆಲ್ ಕೈ ಜೋಡ್ಸಿದ್ರಲ್ಲ, ಅವರೇ ಫೋನ್ ಮಾಡಿ ಎಚ್ಚರಿಸಿದ್ದು. ನನ್ಗೆ ಮದ್ವೆ ದಿವ್ಸನೇ ಡೌಟ್ ಬಂತು. ಅಲ್ಲ, ಸೀತಾರಾಮ ಕಲ್ಯಾಣ ಮಾಡಿಸ್ಕೊಳ್ಳೋ ದಿವ್ಸ ಯಾರಪ್ಪ ಮುಸ್ಕ ಹಾಕೊಂಡ್ ಮದ್ವೆ ಮಾಡಿಸ್ಕೋತಾರೆ ಅಂತ. ಆದ್ರೆ ದೊಡ್ಡ ಗುರುಗಳ ಮೇಲಿರೋ ನಂಬಿಕೆ ನನ್ನ ಅನುಮಾನಕ್ಕೆ ಜಾಗ ಕೊಡ್ಲಿಲ್ಲ. ಅಲ್ಲಿಗೆ ನೀನು ನನ್ ಗಂಡನ್ ಕೈಲಿ ತಾಳಿ ಕಟ್ಟಿಸ್ಕೊಬೇಕು ಅಂತ ಮಾಡಿರೋ ನಾಟಕ ಅದು. ಆದ್ರೆ ದೇವ್ರಾಟ ಹೇಗಿದೆ ನೋಡು, ನನ್ ಗಂಡನ್ ಕೈಯಲ್ಲಿ ನನ್ನ ಕೊರಳಿಗೆ ತಾಳಿ ಬೀಳೋಂಗ್ ಮಾಡ್ದ ಆ ದೇವ್ರು. ಇನ್ನು ಮುಂದೇನಾದ್ರೂ ನನ್ ಗಂಡನ್ ಮಧ್ಯ ಬರೋ ಕನ್ಸನ್ನ ಕಾಣಕ್ ಹೋಗ್ಬೇಡ, ಅದನ್ನ ಬಿಟ್ಬಿಡು.
ಸತ್ಯನ ಇವ್ರು ಎಂತ ದೊಡ್ಡ ಫ್ರಾಡ್ ಇವನು. ಭೂಮಿ ರೂಟಲ್ಲಿ ಹೋದ್ರೆ ಇವಳನ್ನ ಬಾಯ್ ಬಿಡ್ಸಕ್ಕಾಗಲ್ಲ. ನನ್ ಸ್ಟೈಲ್ ಅಲ್ಲ, ಬಟ್ ತುಂಬಾ ಡಿಫ್ರೆಂಟ್ ವೇಲ್ ಹೋಗಿ ಇವಳನ್ನ ಟ್ಯಾಕಲ್ ಮಾಡ್ಬೇಕು. ಆದ್ರೆ ಬನ್ನಿ ನನ್ ಜೊತೆ. ಅಜಿತ 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 ಏನು ಹೇಳ್ತಿದ್ಯಾ ನೀನು? ಮತ್ತೆ ಅವಳ ಜೊತೆ ಜಗಳ ಮಾಡ್ತೀಯ ನೀನು? ಪಾಪ ಅವಳು ಹಸು ತರದವಳು ಕಣೋ. ಅವಳು ಅಂತದ್ ಏನ್ ತಪ್ಪು ಮಾಡಿದ್ನು ಅಂತ ಜಗಳ ಮಾಡ್ತೀಯ ನೀನು? ಸತ್ಯನ ನೀವು ಸಮಾಧಾನ ಮಾಡ್ಕೊಳ್ಳಿ, ಭೂಮಿಯಿಂದ ಯಾವ ತಪ್ಪು ಆಗಿಲ್ಲ. ಅಲ್ಲಪ್ಪ, ನೀನೇ ತಾನೇ ಜಗಳ ಮಾಡ್ತೀನಿ ಅಂತ ಹೇಳಿದ್ದು. ಅಜಿತ, ದಿಸ್ ಇಸ್ ರಾಂಗ್. ಐ ಆಬ್ಜೆಕ್ಟ್ 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 ಅಬ್ಜೆಕ್ಷನ್ ಓವರ್ ರೂಲ್ಡ್. ವಿಷಯನೇ ತಿಳ್ಕೊಳ್ದೆ ನೀವು ಅಬ್ಜೆಕ್ಟ್ ಅಂತ ಇದೀರಲ್ಲ. ದಿಸ್ ಇಸ್ ರಾಂಗ್ ಐಸೆ. ಸರಿ ಹೇಳಪ್ಪ. ನೋಡಿ, ನಾನು ಭೂಮಿ ಜೊತೆ ಜಗಳ ಆಡ್ತೀನಿ ಅಂತ ಹೇಳ್ತಿರೋದು ಆ ಅಶ್ವಿನಿನ ಲಾಕ್ ಮಾಡೋದಕ್ಕೆ. ಅದಕ್ಕೆ ಮಾಡಿರೋ ಪ್ಲಾನ್ ಅಷ್ಟೇ. ನೋಡಿ, ಎಲ್ರು ಮುಂದೆ ನಾನು ಭೂಮಿ ಜೊತೆ ಜಗಳ ಆಡಿದ್ರೆ ಅಶ್ವಿನಿಗೆ ನಮ್ಮಿಬ್ರು ಮಧ್ಯ ಗ್ಯಾಪ್ ಬಂದಿದೆ ಅನ್ಕೊಂಡು ಆ ಗ್ಯಾಪ್ ಅಲ್ಲಿ ಇವಳು ಟೂರೋದಕ್ಕೆ ಬರ್ತಾಳೆ. ಇದು ನಾನ್ ಹಾಕಿರೋ ಪ್ಲಾನ್. ಓ ಮೈ ಗಾಡ್, ಅದ್ಭುತ ಕಣೋ, ಅತ್ಯದ್ಭುತ. ನೀನು ಮಾಡಿರೋ ಯೋಜನೆಗೆ ಅಶ್ವಿನಿನ ಮಾತ್ರ ಕೆಡ್ಡಕ್ಕೆ ಕೆಡೋದಲ್ಲ, ಎಂತ ದೊಡ್ಡ ಆನೆ ಇದ್ರು ರಪಾರ್ ಅಂತ ಬೀಳುತ್ತೆ. ಆದ್ರೆ ನಂದೊಂದು ವೈಯಕ್ತಿಕ ಕೋರಿಕೆ. ಏನು? ಈಗ ಇಷ್ಟೊತ್ತಿನಾಗ ಏನೆಲ್ಲ ಹೇಳಿದೆಲ್ಲ ಅದೆಲ್ಲ ದಯವಿಟ್ಟು ಭೂಮಿಗೂ ಹೇಳಿ ಮಾಡಪ್ಪ. ಯಾಕಂದ್ರೆ ಪಾಪ ಅದು ನೀನೇನೋ ಬೈಯೋದು, ಅವಳು ಮನ್ಸು ಕಚ್ಕೊಳ್ಳೋದು, ನನಗ್ ಬೇಜಾರಾಗೋದು, ಇದೆಲ್ಲ ಬೇಡ ಅಂತ. ಸತ್ಯ, ನೀವು ಎಮೋಷನಲ್ ಫುಲ್ ತರ ಆಡ್ಬೇಡಿ. ಅಲ್ಲ, ನಾನ್ ಈ ವಿಚಾರನೆಲ್ಲ ಅವಳಿಗೆ ಹೇಳ್ಬಿಟ್ರೆ ಪರ್ಫಾರ್ಮೆನ್ಸ್ ಇಲ್ಲಿ ನ್ಯಾಚುರಲ್ ಆಗಿರುತ್ತೆ. ಆ ಅಶ್ವಿನಿ ಮೊದ್ಲೇ ದೊಡ್ಡ ಫ್ರಾಡು, ಕಂಪ್ಲೀಟ್ ಪ್ಲಾನ್ ಹಾಕೊಂಡ್ ಮನೆಗ್ ಬಂದವಳು. ಅವಳ ಮುಂದೆ ಚಿಕ್ಕ ಚಿಕ್ಕ ಡೌಟ್ ಬರೋ ತರ ನಾವು ನಡ್ಕೊಂತು ಅಂತ ಹೇಳಿದ್ರು ಮುಗೀತಲ್ಲ ಕತೆ. ನಾವೇನ್ ಅನ್ಕೊಂಡಿದೀವಿ ಅದ್ಯಾವ್ದು ಆಗದೇ ಇಲ್ಲ. ನೋಡಿ ಸತ್ಯನ, ಏನೋ ಒಂದು ಒಳ್ಳೇದಾಗ್ಬೇಕು ಅಂದ್ರೆ ಯಾರೋ ಒಬ್ರು ಸ್ವಲ್ಪ ಕಷ್ಟ ಅನುಭವಿಸ್ಲೇಬೇಕಲ್ವಾ? ಅದು ನಿಜಾನೇ, ನೀನ್ ಹೇಳಿದ್ದು ಸರಿ ಇದೆ. ಭೂಮಿ ಮಂಡ್ಯದವಳು, ಪಕ್ಕಾ ಜವಾರಿ ಹುಡುಗಿ. ಅವಳಿಗೆ ಈ ತಳಕು ಬಳುಕು ಎಲ್ಲ ಗೊತ್ತಿಲ್ಲ, ಏಕ್ ಮಾರ ದೋ ತುಕಡ ಅಷ್ಟೇ. ಆದ್ರೆ ಇದರಿಂದ ಅವಳ ಮನಸ್ಸಿಗೆ ತೊಂದರೆ ಆಗ್ಬಾರ್ದು, ಘಾಸಿ ಆಗ್ಬಾರ್ದು ಅಷ್ಟೇ. ನಡೀಲಿ ಈ ಪ್ರಸಂಗ. ಸರಿ, ನಾವ್ ಅನ್ಕೊಂಡಿರೋ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣ, ನಡೀರಿ. ಓಕೆ, ಈ ಟೈಮ್ ಸಿಗ್ತಾ ನಿಮ್ಗೆ? ನನ್ ಸ್ಟೇಷನ್ ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲಿ ಡ್ಯೂಟಿ ಮಾಡೋದಕ್ಕೆ ಒಂದು ಹೊತ್ತು ಗೊತ್ತು ಅಂತಿದೆ. ಕಾಕಿ ಕಾಕಿ ಹಾಕೊಂಡು ಗೌರ್ಮೆಂಟ್ ಸರ್ವ್ ಮಾಡೋ ನಾನು. ಅಲ್ಲ, ನಮ್ಮ ಮನಸ್ವಿನಿಗೆ ನೀನ್ ಮಾಡೋ ಟೀ ಅಂದ್ರೆ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಮಾಡಿರೋ ಟೀನ ಅವ್ರಿಗೆ ಎತ್ಕೊಂಡು ಕೊಟ್ಟೆ. Started, so pull your jets, okay? Let me get back to work. Brian, this is gonna be it. Sarge, how about we make an unscheduled stop on our way back? A couple of sample traps I want to check. Hey, Doc, how long before your job's done? I'm not the doctor, I keep telling you that. Sorry. Okay, no problem. How long are we gonna be here? That takes an awful long. I thought I saw something on our approach. I'm gonna check it out. Yeah? It's probably nothing. Fresh carrion, maybe. Okay, Doc. Lieutenant, don't become carrion yourself. Only animals can become carrion, Corporal, not humans. You guys checked the perimeter, right? Yeah, it's cool.
O'Brien. Field note 2006. On approach to the landing site, I observed a large swarm of insects, probably Tomatis atratus or Diptera, in a clearing well away from our designated target. From that distance, I could not discern what was attracting the insects, but from the size of the swarm, recent carrion is indicated. Should be just over here. Damn it, where is it? Ah, here it is. Speculation as to Tomatis atratus is confirmed. At the center of the carrion is still mostly intact and appears to be what a Corvius minus or mule deer. Striation of the larger muscle masses indicate infection of Hooligan strain HB. We'll take sample to confirm. Look at it this way, you poor son of a bitch. At least you weren't torn apart by freaks. If you lived a few more weeks, you might have become one yourself. I would have happened something. What do you want? Stay back. I just want to talk. Nero, Protocol 2-7 states clearly that if conducting operations in quarantine zones, if I encounter any civilians or civilians, that I'm forbidden from making contact. Really? See, that sounded to me like making contact. Yes. Yes, it did. You're alive. Yes. I am. How? How are you alive, What? O'Brien? I don't understand. Okay. You were there. That night. Farewell. The next day, Nero, camp. Protocol Choppers 2-7 were states. burning. Everyone was dead. They were 2-7 slaughtered, torn limb for Nero, goddamn limb. Protocol All right, 2-7 listen up. We're gonna do this the easy way or the hard way. The easy way, we have a little chat. You give me the information that I need, and then you go back to digging your way through freaker shit or whatever the hell else you're doing out here. The hard way. I crack open that little spacesuit, and then we see what your friends out there have to say about you breathing in all this contaminated air. So what's it gonna be, O'Brien? Yes. Okay. Okay. You remember the rooftop of the old brewery. I put a woman on your chopper. She was wounded. Yes. I remember a knife wound. She was cut pretty bad. I went to the refugee camp that you said you were taking her to. Everyone was dead, so I'm going to ask you again. How did you survive? We weren't there. We were diverted south to another camp. Like you said, camp in Belknap was overrun, so they moved us south to a camp outside of Silver Lake. Were there survivors? You mean how? I don't know. I was transferred to the research unit. Did she Oh, survive? wait. I can find out. I can check. You have one of our radios. That's how you... I can't promise anything, but I'll check. And I'm going to go with you. No, Come on. you can't. Please, you don't... Okay, you don't understand. I'll fucking shoot you. Not before I shoot you. Okay, look, if you're gonna fucking kill me, do it, okay? I did my job. Did the woman your wife? I put her on oxygen. I gave her 9 feet. I kept her alive. I got in a lot of trouble for that. She was septic. She wasn't gonna make it, but I got her to the mass unit. I saved her goddamn life. O'Brien, report. I have to go. Please, you have to get out of here. You don't know these men. You don't know what they're capable of. If I don't hear from you, I don't care how long it takes. I'm going to track you down. And I'm going to do a lot worse than snap off an antenna. I'm sorry about your wife. But you're not the only one who lost someone that night.